ಜೊತೆಗೆ ಮಾಜಿ ಸಂಸದರಿದ್ದಾರೆ ಡಿ ಕೆ ಸುರೇಶ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಂತಿಮ ನಮನ ಸಲ್ಲಿಸೋದಕ್ಕೆ ಕಾಯ್ತಾ ಇದ್ದೀರಿ ಸರ್, ಏನ್ ಹೇಳ್ತೀರಿ? ಇಷ್ಟೊಂದು ಜನ ಇದ್ದಾರೆ. ಇವತ್ತು ನಾವೆಲ್ಲ ಗೌರವ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ಬಹುಶಃ ಒಬ್ಬ ಹಿರಿಯ ನಾಯಕರು ಎಲ್ಲವನ್ನೂ ಕೂಡ ಸಮಚಿತ್ತವಾಗಿ ನೋಡ್ತಕ್ಕಂಥ ಒಬ್ಬ ನಾಯಕ. ಬೆಂಗಳೂರಿಗನ್ನ ಕೆಂಪೇಗೌಡರು ಕಟ್ಟಿದ್ರು ಅಂತ ಹೇಳ್ತಾರೆ. ಬೆಂಗಳೂರನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂಥ ಕೀರ್ತಿ ಮಾನ್ಯ ಎಸ್ ಎಂ ಕೃಷ್ಣರವರಿಗೆ ಸಲ್ತದೆ. ಸೊ ಯುವಕರ ಬದುಕಲ್ಲಿ ಹೊಸ ಆಶಯವನ್ನು ಹುಟ್ಟು ಹಾಕ್ತಂಥ ಒಬ್ಬ ಅವಿಸ್ಮರಣೀಯ ನಾಯಕರು. ರಾಜಕೀಯಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಕೆಲಸ ಮಾಡಿದಂಥವರಲ್ಲ. ಇದನ್ನು ಹೊರತುಪಡಿಸಿ ಇವತ್ತು ಕರ್ನಾಟಕದ ಅಭಿವೃದ್ಧಿಗೆ, ರಾಷ್ಟ್ರದ ಅಭಿವೃದ್ಧಿಗೆ ಅವರದೇ ಆದಂಥ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಕಾವೇರಿ ಸಂಕಷ್ಟ ಬಂದಂಥ ಸಂದರ್ಭದಲ್ಲೂ ಕೂಡ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ರಾಜೀನಾಮೆ ಕೊಡುವಂಥ ಪ್ರಸಂಗ ಕೂಡ ಕೊಡಬೇಕು ಅಂತಕ್ಕಂಥದ್ದು ಕೂಡ ಮುಂದಾಗಿದ್ದನ್ನು ಸ್ವತಃ ನಾವು ನೋಡಿದ್ದೇವೆ. ಇಂಥ ಒಂದು ಸಹಾನುಭೂತಿ ಇರ್ತಕ್ಕಂಥ, ಒಂದು ರಾಜ್ಯದ ಕಳಕಳಿ ಇರ್ತಕ್ಕಂಥ ಒಬ್ಬ ನಾಯಕರು ನಮ್ಮ ಜೊತೆ ಇವತ್ತು ಇಲ್ಲ. ಸೊ ನಮ್ಮೆಲ್ಲರಿಗೂ ಕೂಡ ಅವರ ಮಾರ್ಗದರ್ಶನ, ಅವರ ಸಲಹೆಗಳು, ಅವರು ನಡೆದು ಬಂದಂಥ ದಾರಿ ಮುಂದಿನ ದಿನಗಳಲ್ಲಿ ದಾರಿದೀಪ ಆಗ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೆ. ಇಲ್ಲಿಂದ ಹೊರಡ್ತಿದ್ದೀರಾ ಸರ್ ನೀವು ಮದ್ದೂರು ಕಡೆಗೆ? ಏನಾದರೂ ಇವತ್ತು ಮದ್ದೂರಿನ ಅಂತ್ಯ ಸಂಸ್ಕಾರ ಮುಗಿಸಿ ನಂತರ ನಾವು ಬರುವಂಥವರಿದ್ದೇವೆ. ಓಕೆ, ಇದು ಮಾಜಿ ಸಂಸದರು ಡಿ ಕೆ ಸುರೇಶ್ ಅವರು ಹೇಳ್ತಾ ಇರೋದು. ಇವ್ರ ನೇತೃತ್ವದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಅಂತಿಮ ದರ್ಶನವನ್ನು ಪಡೆಯಬೇಕು, ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆಗೆ ಮಾದೇಶ್ ಅನಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.